ಓಂ ಶಾಂತಿ. ಪರಂಪಿತ ಪರಮಾತ್ಮ ಮೂಲ ಲೋಕದಲ್ಲಿ, ಶಿವಲೋಕದಲ್ಲಿ, ಪರಲೋಕದಲ್ಲಿ, ನಿರ್ವಾಣಧಾಮದಲ್ಲಿ ವಾಸಿಸುತ್ತಾರೆ. ಮೂಲ ಲೋಕ ಆಗಲಿ ಅಥವಾ ಸೂಕ್ಷ್ಮ ಲೋಕದಲ್ಲಿ ಯಾವುದೇ ಕರ್ಮವಿಲ್ಲ. ಅದಕ್ಕೋಸ್ಕರ ಅಲ್ಲಿ ಯಾವ ಒಂದು ಮಾನುಷಾತ್ಮರು ಅಲ್ಲಿ ಕರ್ಮ ಮಾಡುವುದಿಲ್ಲ. ಕರ್ಮಕಾಂಡ ಇರುವುದು ಈ ಒಂದು ಜಗತ್ತಿನಲ್ಲಿ, ಭೌತಿಕವಾದ ಜಗತ್ತಿನಲ್ಲಿ. ಇಲ್ಲಿ ಮನುಷ್ಯಾತ್ಮರ ತಮ್ಮ ಒಂದು ಜೀವನ ಪಾತ್ರಧಾರಿಯಾಗಿ ಅಭಿನಯಿಸುವಂಥದ್ದಾಗಿದೆ. ಅದಕ್ಕೋಸ್ಕರ ಈ ಭೂಮಿ ಒಂದು ದೊಡ್ಡ ರಂಗಮಂಟಪ. ಇಲ್ಲಿ ಡ್ರಾಮಾ, ನಾಟಕ ನಡೀತಾ ಇದೆ. ಈ ಸೃಷ್ಟಿಯಲ್ಲಿ ನಾಟಕ ಅದು ಅನಂತವಾಗಿ ನಡೆಯುತ್ತಾ ಇರುತ್ತದೆ. ಅದಕ್ಕೋಸ್ಕರ ಇದಕ್ಕೆ ಸೃಷ್ಟಿ ಚಕ್ರ ಎಂದು ಹೇಳಬಹುದು. ಯಾಕೆಂದರೆ ಚಕ್ರ ಅಂದಮೇಲೆ ಅದಕ್ಕೆ ಕೊನೆ ಮೊದಲಿಲ್ಲ, ಅದು ಅನವರತ ಸದಾ ನಡೀತಾ ಇರುವುದು ಎಂದರ್ಥ. ಈ ಒಂದು ಸೃಷ್ಟಿ ಚಕ್ರ ಅಥವಾ ವಿರಾಟ ನಾಟಕವನ್ನು ಮನುಷ್ಯಾತ್ಮರು ಇಲ್ಲಿ ಪಾತ್ರಧಾರಿಯಾಗಿ ಅಭಿನಯಿಸುವ ಬಗ್ಗೆ ಈಗ ತಿಳಿಯೋಣ. ಚಕ್ರ ಸುತ್ತುವುದು ಈ ಸೃಷ್ಟಿ ನಾಟಕವು ಅಂದರೆ ಪುನರಾವರ್ತಿಗೊಳ್ಳುತ್ತದೆ ಎಂದು ಅರ್ಥ. ಸೃಷ್ಟಿ ಚಕ್ರ ಅದನ್ನು ನಾವು ಸ್ವಸ್ತಿಕ್ ರೂಪದಲ್ಲಿ ತೋರಿಸಲಾಗುತ್ತದೆ. ಅದರಲ್ಲಿ 4 ವಿಭಾಗಗಳಲ್ಲಿ ವಿಭಜಿಸಲಾಗಿದೆ. 4 ವಿಭಾಗಗಳು ಸಮವಾಗಿ ಹಂಚಲಾಗಿದೆ. 4 ಬೇರೆ ಬೇರೆ ಯುಗಗಳು, 4 ಯುಗಗಳ ಸಮಯ ಒಂದೇ ಬಗೆಯಾಗಿದೆ. ಅಂದರೆ ಈ ಯುಗಗಳು ಹೆಸರು ಸ್ವರ್ಣಯುಗ, ಬೆಳ್ಳಿಯುಗ, ತಾಮ್ರದ ಯುಗ, ಕಬ್ಬಿಣದ ಯುಗ ಎಂದು ಕರೆಯುವರು. ಈ ಸೃಷ್ಟಿ ನಾಟಕದಲ್ಲಿ ಎಲ್ಲ ಮಾನವಾತ್ಮರುಗಳು ಉತ್ಥಾನ ಮತ್ತು ಪತನ, ಸೋಲು ಗೆಲುವು, ಸುಖ ದುಃಖ, ಜ್ಞಾನ ಅಜ್ಞಾನ ಈ ಒಂದು ರೀತಿಯಲ್ಲಿ ನಡೀತಾ ಇರ್ತದೆ. ಇಲ್ಲಿ ಕರ್ಮಫಲ ಉಂಟು. ಅದಕ್ಕೋಸ್ಕರ ಮುಕ್ತತೆಯನ್ನು ಹಾಗೂ ಬಂಧನ ಈ ಒಂದು ರೀತಿ ನಾಟಕ ಮಾಡಲ್ಪಟ್ಟಿದೆ. ಒಳ್ಳೆಯದು ಮತ್ತು ಕೆಟ್ಟದ್ದು ಈ ಒಂದು ದುಷ್ಟಶಕ್ತಿಗಳ ನಾಟಕ ಇಲ್ಲಿ ನಡೆಯುವುದು. ಆದುದರಿಂದ ಪ್ರಕೃತಿಯ ಮೇಲೆ, ಮಾನವರ ಮೇಲೆ ಪ್ರಭಾವಿತ ಕೂಡ ಆಗುವುದು. ಮಾನವರು ಯಾವಾಗ ಶ್ರೇಷ್ಠರಾಗಿರ್ತಾರೆ, ಜಗತ್ತು ಸತ್ವಪ್ರಧಾನವಾಗಿರ್ತದೆ. ಯಾವಾಗ ತಮೋಪ್ರಧಾನ ಆದಾಗ ಜಗತ್ತು ಕೂಡ ತಮೋಪ್ರಧಾನ ಆಗುತ್ತದೆ. ಅಂದರೆ ಪರಸ್ಪರ ಏನಿದೆ ಸಂಬಂಧವಿದೆ. ಈ ಸೃಷ್ಟಿ ನಾಟಕದಲ್ಲಿ ಮನುಷ್ಯಾತ್ಮರ ಪಾತ್ರಗಳು ಬೇರೆ ಬೇರೆಯಾಗಿ ಅಡಕವಾಗಿದೆ. ಈ ಒಂದು ನಾಟಕದಲ್ಲಿ ಎಲ್ಲರ ಪಾತ್ರವು ಒಬ್ಬರಂತೆ ಇನ್ನೊಂದು ಹೋಲಿಸಲಿಕ್ಕೆ ಬರೋದಿಲ್ಲ. ಒಬ್ಬರ ರೂಪದಂತೆ ಇನ್ನೊಬ್ಬರ ರೂಪವಿಲ್ಲ. ಒಬ್ಬರ ಗುಣದಂತೆ ಇನ್ನೊಬ್ಬರ ಗುಣ ಹೇಳಲಿಕ್ಕೆ ಬರೋದಿಲ್ಲ. ಇದು ಶಾಶ್ವತ, ಎಂದಿಗೂ ಅಳಿದು ಹಾಕಲು ಆಗುವುದಿಲ್ಲ. ಈ ಸೃಷ್ಟಿ ನಾಟಕ ಅನಾದಿಯಾಗಿದೆ, ಅವಿನಾಶಿ ಡ್ರಾಮಾ ಆಗಿದೆ. ಈ ಸೃಷ್ಟಿ ಚಕ್ರದ ಅಲಂಕಾರ ನಾವು ವಿಷ್ಣುವಿನ ರೂಪದಲ್ಲಿ ನೋಡ್ಬೋದು. ವಿಷ್ಣುವಿನ ಅಲಂಕಾರ ಚಕ್ರವೂ ಒಂದು ಆಗಿದೆ. ಇದು ಜ್ಞಾನದ ಚಕ್ರವಾಗಿದೆ. ಈ ಚಕ್ರವು ಮನುಷ್ಯರಿಗೆ ಆತ್ಮಜ್ಞಾನ, ಪರಮಾತ್ಮ ಜ್ಞಾನ, ಈ ಸೃಷ್ಟಿ ನಾಟಕದಲ್ಲಿ ಆತ್ಮನ ಪಾತ್ರದ ರಹಸ್ಯವನ್ನು ತಿಳಿಸುವುದು. ಅದಕ್ಕೋಸ್ಕರ ಇದಕ್ಕೆ ಜ್ಞಾನ ಚಕ್ರ ಅಥವಾ ಸ್ವದರ್ಶನ ಚಕ್ರವೆಂದು ಹೆಸರು. ಒಂದು ಸುತ್ತಲು ಇದು 5000 ವರ್ಷಗಳು ಬೇಕು. ಅದಕ್ಕೆ ಒಂದು ಕಲ್ಪವೆಂದು ಕರೆಯಲಾಗುವುದು. ಒಂದು ಕಲ್ಪ ಸುತ್ತಲೂ 4 ಯುಗಗಳ ಒಳಗೊಂಡಿದೆ. ಒಂದೊಂದು ಯುಗವು ಕಾಲ ಸಮಯ 1250 ವರ್ಷಗಳು ಬೇಕು. ಪ್ರತಿಯೊಂದು ಯುಗವು 1250 ವರ್ಷಗಳು ನಡೆಯುವುದು. ಕಲಿಯುಗ ಮುಗಿಯುವಾಗ, ಅಂತ್ಯಗೊಳ್ಳುವಾಗ ಹೊಸ ಸೃಷ್ಟಿ ಆರಂಭ. ಅದಕ್ಕೆ ಸ್ವರ್ಣಯುಗದ ಆದಿ ಮತ್ತು ಸಂಧಿಕಾಲಕ್ಕೆ ಸಂಗಮಯುಗ ಎಂದು ಹೆಸರು. ಈ ಸಂಗಮಯುಗದಲ್ಲಿ ಪರಮಾತ್ಮ ಅವತರಣೆ ಮಾಡಿ ಬರುತ್ತಾನೆ. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅಂದರೆ ಪರಮಾತ್ಮ ಸಂಗಮಯುಗದಲ್ಲಿ ಅವತರಣೆ ಮಾಡಿ ಈ ಸೃಷ್ಟಿಯ ಪರಿವರ್ತನೆ, ಕಲಿಯುಗ ನರಕವನ್ನು ಸ್ವರ್ಗವಾಗಿ ಪರಿವರ್ತನೆ ಮಾಡುವರು. ಅದಕ್ಕೋಸ್ಕರ ಸ್ವಸ್ತಿಕ್ ಚಿಹ್ನೆ ಅಂದರೆ ಅದು ಈ ಒಂದು ಇದರಲ್ಲಿ ಬಳಕೆ ಮಾಡಲಾಗಿದೆ. ಸ್ವಸ್ತಿಕ್ ಚಿಹ್ನೆಯಲ್ಲಿ 4 ಭಾಗಗಳು ಸಮವಾಗಿ ವಿಭಜಿಸಲಾಗಿದೆ. 4 ಯುಗಗಳು ಸತ್ಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಎಂದು ಕರೆಯುವರು. 4 ಯುಗಗಳು ಸೇರಿ ಒಂದು ಕಲ್ಪ ಎನ್ನಲಾಗುವುದು. ಓಂ ಶಾಂತಿ.